ಆಗಸ್ಟ್ 13ನೇ ತಾರೀಕಿನಂದು ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಈಗ ಕರೆ ಕೊಟ್ಟಿರುವಂಥದ್ದು. ಹಾಗಿದ್ರೆ ಆ ಹೋಟೆಲ್ನ ಮಾಲೀಕರು ಈ ಒಂದು ಬಂದ್ಗೆ, ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಡ್ತಾರಾ? ಈ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ಪ್ರತಿಧ್ವನಿ ನ್ಯೂಸ್ ಒಂದಿಗೆ ಹೋಟೆಲ್ನ ಮಾಲೀಕರಿದ್ದಾರೆ. ಅವರೇ ನಾನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗಾಗಲೇ ಕಾವೇರಿ ಹೋರಾಟ, ಕರ್ನಾಟಕ ಬಂದ್, ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದೆ. ಈಗ ಹೋಟೆಲ್ನವರು, ನೀವು ಕೂಡ ಹೋಟೆಲ್ನ ಮಾಲೀಕರಿದ್ದೀರಿ, ನೀವು ಬೆಂಬಲವನ್ನು ಸೂಚಿಸ್ತೀರಾ ಅಥವಾ ನಿಮ್ಮ ನಿಲುವು ಏನು ಅಂತ? ಈ ಕರ್ನಾಟಕದ ಪ್ರತಿಯೊಬ್ಬರು ಕಾವೇರಿ ನೀರು ಕುಡಿಯೋರದು ಎಲ್ರಿಗೂ ಬೇಕಾದ ವಿಷಯ ಇದು. ಆದ್ದರಿಂದ ನಾನು ಹೇಳುವುದಂದರೆ, ಸರ್ವಪಕ್ಷ ಸಭೆ ನಡೀತಾ ಇದೆ. ಈಗ 4 ಡ್ಯಾಮ್ ಆಲ್ರೆಡಿ ನೀರು ಖಾಲಿಯಾಗಿದೆ. ನೀರು ಕೊಡುವ ಪ್ರಸಂಗ ಇಲ್ಲ. ಆದರೆ ನಾನು ಒಬ್ಬ ಹೋಟೆಲ್ನವನು ಇದರ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ. ನಮ್ಮ ಹೋಟೆಲ್ ಸಂಘ ಇದೆ, ಅವರು ಏನು ಹೇಳ್ತಾರೋ ಆ ಪ್ರಕಾರ ನಾವು ನಡೀತೇವೆ. ನಾವು ಯಾವಾಗಲೂ ಇದರ ಪರ ಇದ್ದೇ ಇರ್ತೇವೆ. ಅಲ್ಲ, ಈಗಾಗಲೇ ಮುಂಗಾರು ಕೈ ಕೊಟ್ಟಿದೆ. ನೀವು ಹೇಳಿದಾಗಿನೇ ರಾಜ್ಯದ ಪ್ರಮುಖ ಡ್ಯಾಮ್ಗಳಲ್ಲಿ ಈಗಾಗಲೇ ನೀರಿಲ್ಲ. ಹಾಗಾಗಿ ಹೋರಾಟ ಮಾಡುವಂಥದ್ದು ಸರಿನಾ ತಪ್ಪ ಅನ್ನುವಂಥ ಚರ್ಚೆಗಳಾಗ್ತಾ ಇರುವಂಥ. ಅದೇ ನಾನು ಹೇಳ್ತಾ ಇದ್ದೇನೆ, ಹೋಟೆಲ್ ಸಂಘದವರು ಬೆಂಬಲ ಕೊಡ್ತಾರಂತ ಹೇಳಿದ್ದಾರೆ. ಅದರ ಪ್ರಕಾರ ಬೆಂಬಲ ನಾವು ಕೊಡ್ತೇವೆ. ನಾವು ಹೋಟೆಲ್ ಸಂಘದಲ್ಲಿ ನಾವು ಇದ್ದೇವೆ, ನಾವು ಕೊಡಬೇಕಾಗ್ತದೆ. ಓಕೆ, ಇಲ್ಲಿ ನೀರಿದ್ದರೆ ಕೊಡ್ಬೋದು, ನೀರಿಲ್ಲದಿದ್ದರೆ ನಾವು ಕೊಡಲಿಕ್ಕಾಗಲ್ಲ. ಅಲ್ಲಿ ನಿಂತ್ಕೊಂಡು ನೀರು ಇದೆಯಾ ಇಲ್ವಾ ಅಂತ ಅದನ್ನು ಅದರದ್ದು ಇದು ಮಾಡಬೇಕು, ಸರ್ವೆ ಮಾಡಬೇಕು. ಆಮೇಲೆ ಅದರ ಬಗ್ಗೆ ಡಿಸಿಷನ್ ತಗೋಬೇಕು. ಒಂದು ವೇಳೆ ಏನಾದರೂ ಬಂದ್ ಆಯಿತು ಅಂತ ಹೇಳಿದ್ರೆ, ಹೋಟೆಲ್ನ ಮುಚ್ಚುವಂತಹ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ನೀವು ಬೆಂಬಲ ಸೂಚಿಸ್ತೀರಾ ಅನ್ನ? ಹೋಟೆಲ್ ಸಂಘದವರು ಬಂದ್ ಮಾಡೋದಾದರೆ ನಾವು 100% ಅದಕ್ಕೆ ಇದು ಮಾಡ್ತೇವೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳಬೇಕಾಗ್ತದೆ ಅಂತ ಗೊತ್ತಿಲ್ಲ. ನಾವು ಇದರ ಬಗ್ಗೆ ನಮ್ಮ ಹೋಟೆಲ್ ಸಂಘದವರು ನಿರ್ಧಾರ ಮಾಡ್ತಾರೆ. ಅದರ ಬಗ್ಗೆ ಅವರೇ ಹೇಳ್ತಾರೆ. ಬಂದ್ಗೆ ಬೆಂಬಲ ಇದೆ. ಹೋಟೆಲ್ ಸಂಘದವರು ಬಂದ್ ಮಾಡಿದ್ರೆ 100% ಬೆಂಬಲ. ಇದಿಷ್ಟು ಹೋಟೆಲ್ನ ಮಾಲೀಕರು ಹೇಳುವಂಥದ್ದು. ಅಂದರೆ ಕಾವೇರಿ ವಿಚಾರದಲ್ಲಿ ನಾವು ಯಾವಾಗಲೂ ಕೂಡ ಕರ್ನಾಟಕದ ಪರವಾಗಿ ಇರ್ತೀವಿ, ಆದರೆ ಹೋಟೆಲ್ ಸಂಘದವರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧವಾಗಿ ಇರ್ತೀವಿ ಎನ್ನುವಂತಹ ಮಾತುಗಳನ್ನು ಹೇಳ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಆಗಸ್ಟ್ 13ನೇ ತಾರೀಕಿನಂದು ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಈಗ ಕರೆ ಕೊಟ್ಟಿರುವಂಥದ್ದು. ಹಾಗಿದ್ರೆ ಆ ಹೋಟೆಲ್ನ ಮಾಲೀಕರು ಈ ಒಂದು ಬಂದ್ಗೆ, ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಡ್ತಾರಾ? ಈ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ಪ್ರತಿಧ್ವನಿ ನ್ಯೂಸ್ ಒಂದಿಗೆ ಹೋಟೆಲ್ನ ಮಾಲೀಕರಿದ್ದಾರೆ. ಅವರೇ ನಾನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗಾಗಲೇ ಕಾವೇರಿ ಹೋರಾಟ, ಕರ್ನಾಟಕ ಬಂದ್, ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದೆ. ಈಗ ಹೋಟೆಲ್ನವರು, ನೀವು ಕೂಡ ಹೋಟೆಲ್ನ ಮಾಲೀಕರಿದ್ದೀರಿ, ನೀವು ಬೆಂಬಲವನ್ನು ಸೂಚಿಸ್ತೀರಾ ಅಥವಾ ನಿಮ್ಮ ನಿಲುವು ಏನು ಅಂತ? ಈ ಕರ್ನಾಟಕದ ಪ್ರತಿಯೊಬ್ಬರು ಕಾವೇರಿ ನೀರು ಕುಡಿಯೋರದು ಎಲ್ರಿಗೂ ಬೇಕಾದ ವಿಷಯ ಇದು. ಆದ್ದರಿಂದ ನಾನು ಹೇಳುವುದಂದರೆ, ಸರ್ವಪಕ್ಷ ಸಭೆ ನಡೀತಾ ಇದೆ. ಈಗ 4 ಡ್ಯಾಮ್ ಆಲ್ರೆಡಿ ನೀರು ಖಾಲಿಯಾಗಿದೆ. ನೀರು ಕೊಡುವ ಪ್ರಸಂಗ ಇಲ್ಲ. ಆದರೆ ನಾನು ಒಬ್ಬ ಹೋಟೆಲ್ನವನು ಇದರ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ. ನಮ್ಮ ಹೋಟೆಲ್ ಸಂಘ ಇದೆ, ಅವರು ಏನು ಹೇಳ್ತಾರೋ ಆ ಪ್ರಕಾರ ನಾವು ನಡೀತೇವೆ. ನಾವು ಯಾವಾಗಲೂ ಇದರ ಪರ ಇದ್ದೇ ಇರ್ತೇವೆ. ಅಲ್ಲ, ಈಗಾಗಲೇ ಮುಂಗಾರು ಕೈ ಕೊಟ್ಟಿದೆ. ನೀವು ಹೇಳಿದಾಗಿನೇ ರಾಜ್ಯದ ಪ್ರಮುಖ ಡ್ಯಾಮ್ಗಳಲ್ಲಿ ಈಗಾಗಲೇ ನೀರಿಲ್ಲ. ಹಾಗಾಗಿ ಹೋರಾಟ ಮಾಡುವಂಥದ್ದು ಸರಿನಾ ತಪ್ಪ ಅನ್ನುವಂಥ ಚರ್ಚೆಗಳಾಗ್ತಾ ಇರುವಂಥ. ಅದೇ ನಾನು ಹೇಳ್ತಾ ಇದ್ದೇನೆ, ಹೋಟೆಲ್ ಸಂಘದವರು ಬೆಂಬಲ ಕೊಡ್ತಾರಂತ ಹೇಳಿದ್ದಾರೆ. ಅದರ ಪ್ರಕಾರ ಬೆಂಬಲ ನಾವು ಕೊಡ್ತೇವೆ. ನಾವು ಹೋಟೆಲ್ ಸಂಘದಲ್ಲಿ ನಾವು ಇದ್ದೇವೆ, ನಾವು ಕೊಡಬೇಕಾಗ್ತದೆ. ಓಕೆ, ಇಲ್ಲಿ ನೀರಿದ್ದರೆ ಕೊಡ್ಬೋದು, ನೀರಿಲ್ಲದಿದ್ದರೆ ನಾವು ಕೊಡಲಿಕ್ಕಾಗಲ್ಲ. ಅಲ್ಲಿ ನಿಂತ್ಕೊಂಡು ನೀರು ಇದೆಯಾ ಇಲ್ವಾ ಅಂತ ಅದನ್ನು ಅದರದ್ದು ಇದು ಮಾಡಬೇಕು, ಸರ್ವೆ ಮಾಡಬೇಕು. ಆಮೇಲೆ ಅದರ ಬಗ್ಗೆ ಡಿಸಿಷನ್ ತಗೋಬೇಕು. ಒಂದು ವೇಳೆ ಏನಾದರೂ ಬಂದ್ ಆಯಿತು ಅಂತ ಹೇಳಿದ್ರೆ, ಹೋಟೆಲ್ನ ಮುಚ್ಚುವಂತಹ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ನೀವು ಬೆಂಬಲ ಸೂಚಿಸ್ತೀರಾ ಅನ್ನ? ಹೋಟೆಲ್ ಸಂಘದವರು ಬಂದ್ ಮಾಡೋದಾದರೆ ನಾವು 100% ಅದಕ್ಕೆ ಇದು ಮಾಡ್ತೇವೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳಬೇಕಾಗ್ತದೆ ಅಂತ ಗೊತ್ತಿಲ್ಲ. ನಾವು ಇದರ ಬಗ್ಗೆ ನಮ್ಮ ಹೋಟೆಲ್ ಸಂಘದವರು ನಿರ್ಧಾರ ಮಾಡ್ತಾರೆ. ಅದರ ಬಗ್ಗೆ ಅವರೇ ಹೇಳ್ತಾರೆ. ಬಂದ್ಗೆ ಬೆಂಬಲ ಇದೆ.
ಹೋಟೆಲ್ ಸಂಘದವರು ಬಂದ್ ಮಾಡಿದ್ರೆ 100% ಬೆಂಬಲ. ಇದಿಷ್ಟು ಹೋಟೆಲ್ನ ಮಾಲೀಕರು ಹೇಳುವಂಥದ್ದು. ಅಂದರೆ ಕಾವೇರಿ ವಿಚಾರದಲ್ಲಿ ನಾವು ಯಾವಾಗಲೂ ಕೂಡ ಕರ್ನಾಟಕದ ಪರವಾಗಿ ಇರ್ತೀವಿ, ಆದರೆ ಹೋಟೆಲ್ ಸಂಘದವರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.